ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಕುಗ್ಗಿದ್ದವರನ್ನೆಲ್ಲ ಉದ್ಧಾರ ಮಾಡುವ ಆತನಾಗಿರುವ, ಆಪತ್ಕಾಲದಲ್ಲಿ ಆಶ್ರಯ ದುರ್ಗವಾಗಿರುವ, ರಕ್ಷಕ, ಸೃಷ್ಟಿಕರ್ತ, ಆತ್ಮ ಸ್ವರೂಪಿಯಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ವಾಕ್ಯ ಭಾಗಕ್ಕೆ ಸ್ವಾಗತಿಸೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ, ರಕ್ಷಣೆ ನೀಡುವ, ನೂತನ ಸೃಷ್ಟಿಯನ್ನಾಗಿ ಮಾಡುವ ಮತ್ತು ದೇವರ ಮಾರ್ಗ, ದೇವರ ಸತ್ಯ, ದೇವರ ಸಮೃದ್ಧಿ, ನಿತ್ಯ ಜೀವ ದಯಪಾಲಿಸುವ ದೇವರ ವಾಕ್ಯ ಯೇಸು ಕ್ರಿಸ್ತನ ಮಾತುಗಳನ್ನು ಆಲಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ಪ್ರಕಟಣಾ ಗ್ರಂಥದೊಳಗೆ 7 ಜನರ ಧನ್ಯತೆಗಳು. ಹೌದು ಪ್ರಿಯರೇ, ಹೌದು, ಪ್ರಕಟಣಾ ಗ್ರಂಥದೊಳಗೆ 7 ಜನರನ್ನು ಧನ್ಯರೆಂದು ಹೇಳಲಾಗಿದೆ. ಆ 7 ಧನ್ಯತೆಗಳ ಬಗ್ಗೆ ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ದೇವರ ಪರಿಶುದ್ಧಾತ್ಮನ, ಪ್ರಭುವಿನ ಆತ್ಮನ, ಸತ್ಯಾತ್ಮನ, ನಿತ್ಯಾತ್ಮನ, ತಂದೆಯ ಆತ್ಮನ, ಜೀವಮರಣಗಳ ಒಡೆಯನ, ಭೂಮಿಯ ಮೇಲೆ ವಿಸ್ಮಯ, ದೇವರ ಸರ್ವಶಕ್ತಿಯಾದ ಪರಿಶುದ್ಧಾತ್ಮನ ಸಹಾಯ ಶಕ್ತಿ, ಪ್ರೀತಿ, ಜ್ಞಾನ, ಅರ್ಥ ಮಾಡಿಕೊಳ್ಳುವ ಮಹಾಕೃಪೆ, ಅದರಂತೆ ಜೀವಿಸುವ ಮಹಾಕೃಪೆ ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಪ್ರೀತಿ ಸ್ವರೂಪನೇ, ಶಾಂತಿ ಸ್ವರೂಪನೇ, ಆತ್ಮಸ್ವರೂಪನೇ, ಲೋಕದ ಬೆಳಕಾದ ದೇವರೇ, ನಮ್ಮ ಜೀವಿತದ ಮನೆಮನಗಳ ಬೆಳಕಾದ ದೇವರೇ, ನಿಮಗೆ ಸ್ತೋತ್ರ. ವಾಕ್ಯವಾದ ದೇವರೇ ಯೇಸುವೆ, ತಂದೆ, ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತ ರಕ್ಷಕ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ. ಆತ್ಮಸ್ವರೂಪ ತಂದೆ, ಪ್ರಭುವೇ, ಪ್ರಕಟಣಾ ಗ್ರಂಥದಲ್ಲಿ 7 ಜನರ ಕುರಿತು ಧನ್ಯರು ಎಂದು ಬರೆಯಲಾಗಿದೆ. ಆ 7 ಧನ್ಯತೆಗಳ ಬಗ್ಗೆ ಧ್ಯಾನಿಸುವಾಗ ನೀವೇ ಸರ್ವಸಂಪೂರ್ಣನಾದ ದೇವರೇ, ನಿಮ್ಮ ಕೃಪೆಯಿಂದ, ಸತ್ಯದಿಂದ, ಪವಿತ್ರಾತ್ಮನ ಸಹಾಯದಿಂದ ಅರ್ಥ ಮಾಡಿಕೊಳ್ಳುವಂತೆ ಪರಿಶುದ್ಧಾತ್ಮ ಅಗ್ನಿಯನ್ನು, ಜೀವಜಲವನ್ನು ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗಳಿನ ಮೇಲೆ, ಸೇವಕನ ಮೇಲೆ ಹರಿಸಬೇಕೆಂದು, ನೆಲೆಗೊಳಿಸಬೇಕೆಂದು ಪ್ರಾರ್ಥಿಸ್ತೇವೆ. ಹೀಗೆ ನಿಮ್ಮ ಪವಿತ್ರ ವಾಕ್ಯವೇ ನಮ್ಮ ಜೀವಿತದ ಆಹಾರ, ಪಾನ ಎನ್ನುವಂತೆ ನಾವು ಜೀವಿಸಲು ಸಹಾಯ ಮಾಡಿರಿ ಪ್ರಭುವೇ. ನಿಮ್ಮ ವಾಕ್ಯದಲ್ಲಿರುವ ರಹಸ್ಯ ನಾವು ಅರ್ಥ ಮಾಡಿಕೊಳ್ಳುವಂತೆ, ಆತ್ಮಕ್ಕೆ ಹಿತಕರವಾಗಿಯೂ, ಆನಂದಕರವಾಗಿಯೂ, ಆರೋಗ್ಯಕರವಾಗಿಯೂ, ಆಹಾರವಾಗಿಯೂ ನಿಮ್ಮ ವಾಕ್ಯ ನಮ್ಮ ಹೃದಯಕ್ಕೆ, ಜೀವಿತಕ್ಕೆ, ಆತ್ಮಕ್ಕೆ ಮಾರ್ಪಡಿಸಬೇಕೆಂದು, ಹೀಗೆ ಸೈತಾನನ ಎಲ್ಲ ಕಾರ್ಯಗಳನ್ನು, ನಾವು ಕುತಂತ್ರಗಳನ್ನು ಕಂಡುಕೊಂಡು ಅವುಗಳ ಮೇಲೆ ಜಯ ಸಾಧಿಸಲು ಪರಿಶುದ್ಧಾತ್ಮನ ವರಫಲ ಆಯುಧಗಳನ್ನು ಅನುಗ್ರಹಿಸಬೇಕೆಂದು, ಶಾಂತಿದಾಯಕ ತಂದೆ ದೇವರೇ, ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಸೈತಾನನನ್ನು ಶೀಘ್ರವಾಗಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲಗಳಿಗೆ ಹಾಕಿ ತುಳಿಸಿ ಹಾಕಿದ್ದಕ್ಕಾಗಿ ಸ್ತೋತ್ರ, ವಂದನೆ, ಆರಾಧನೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ತಂದೆ ಯೇಸು ಕ್ರಿಸ್ತ ಸರ್ವೋನ್ನತ ಮಹೋನ್ನತ ಬೆಳಕಿನ ನಾಮದಲ್ಲಿ ಪ್ರಾರ್ಥಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಬನ್ನಿರಿ ಪ್ರಿಯರೇ, ಪ್ರಕಟಣಾ ಗ್ರಂಥದೊಳಗಿರುವ 7 ಜನರ ಧನ್ಯತೆಗಳು. ಹೌದು ಪ್ರಿಯರೇ, ನಾವು ಪವಿತ್ರ ಗ್ರಂಥ ಭಾಗದಲ್ಲಿ ನೋಡುತ್ತೇವೆ. ಬೈಬಲ್ ಗ್ರಂಥದೊಳಗೆ ಕಡೆಯ ಗ್ರಂಥ. ಹೌದು ಪ್ರಿಯರೇ, ಎಲ್ಲ ಹಳೆಯ ಒಡಂಬಡಿಕೆಯನ್ನು ಪ್ರವಾದಿಗಳ ಗ್ರಂಥ ಅಥವಾ ಮೋಶೆಯ ಧರ್ಮಶಾಸ್ತ್ರ ಎಂದು ಕರೆಯಲಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆ ಎಂದು 4 ಪುಸ್ತಕಗಳನ್ನು ಕರೆಯಲಾಗಿದೆ. ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ, ಲೂಕ, ಯೋಹಾನ ಸುವಾರ್ತೆ. ಹೌದು ಪ್ರಿಯರೇ, ಹಾಗೂ ಅಪೊಸ್ತಲರ ಕಾರ್ಯಗಳು ಲೂಕನು ಬರೆದಿದ್ದಾನೆ ಪ್ರಿಯರೇ, ವೈದ್ಯನಾಗಿರುವ ಲೂಕನು. ಹಾಗೂ 14 ಪತ್ರಿಕೆಗಳನ್ನು ಪೌಲನು ಬರೆದಿದ್ದಾನೆ. ಹೌದು ಪ್ರಿಯರೇ, ಆದರೆ ಮತ್ತು ಜೇಮ್ಸ್, ಯಾಕೋಬನು 1 ಪತ್ರಿಕೆ ಬರೆದಿದ್ದಾನೆ. ಹೌದು, ಪೇತ್ರನು 2 ಪತ್ರಿಕೆ ಬರೆದಿದ್ದಾನೆ. ಮತ್ತು ಯೇಸು ಕ್ರಿಸ್ತನ ಆಪ್ತ ಶಿಷ್ಯನಾದ ಯೋಹಾನನು 3 ಪತ್ರಿಕೆಗಳನ್ನು, 1 ಸುವಾರ್ತೆಯನ್ನು ಬರೆದಿದ್ದಾನೆ. ಹೌದು ಪ್ರಿಯ, ಇಸ್ಕರಿಯೂತ ಯೂದ ಅಲ್ಲ, ಯೂದ ಇನ್ನೊಬ್ಬ ಶಿಷ್ಯ, ಯೇಸುವಿನ ಶಿಷ್ಯ ಪ್ರಿಯರೇ, ಆತ 1 ಪತ್ರಿಕೆ ಬರೆದಿದ್ದಾನೆ. ಮತ್ತು ಪೌಲನು ಫಿಲೆಮೋನನಿಗೆ ಬರೆದ ಪತ್ರಿಕೆ ಎಂದು, ಹೀಗೆ ಅನೇಕ ಪತ್ರಿಕೆಗಳನ್ನು ಎಣಿಸಲ್ಪಟ್ಟಿವೆ. 1ನೇದು ಮೋಶೆಯ ಧರ್ಮಶಾಸ್ತ್ರ ಹಾಗೂ ಪ್ರವಾದಿಗಳ ಗ್ರಂಥಗಳು. ಹೌದು ಪ್ರಿಯರೇ, ಇದು ಹಳೆ ಒಡಂಬಡಿಕೆ ಗ್ರಂಥ. ಹೊಸ ಒಡಂಬಡಿಕೆಯಲ್ಲಿ 4 ಸುವಾರ್ತೆಗಳು ಹಾಗೂ ಲೂಕನು ಬರೆದಂಥ ಅಪೊಸ್ತಲ ಕಾರ್ಯಗಳು.
ಮತ್ತು ಎಲ್ಲ ಪತ್ರಿಕೆಗಳು ಪ್ರೇರೆ, ಶಿಷ್ಯರದು ಅಪೊಸ್ತಲ ಪೌಲ ಬರೆದ 14 ಪತ್ರಿಕೆ ಆಗಿರ್ಬೋದು, ಪೇತ್ರನ ಬರೆದ 2 ಪತ್ರಿಕೆ ಆಗಿರ್ಬೋದು, ಯಾಕೋಬನ ಬರೆದ 1 ಪತ್ರಿಕೆ ಆಗಿರ್ಬೋದು, ಯೋಹಾನ ಆಪ್ತ ಶಿಷ್ಯ ಯೋಹಾನ ಬರೆದ 3 ಪತ್ರಿಕೆ ಆಗಿರ್ಬೋದು, ಯೂದ ಬರೆದ ಪ್ರಕಟಣೆ ಗ್ರಂಥದ ಪಕ್ಕದಲ್ಲಿರುವ 1 ಪತ್ರಿಕೆ ಆಗಿರ್ಬೋದು, ಅನೇಕ ಇವೆಲ್ಲ ಪತ್ರಿಕೆಗಳೆನಿಸಲ್ಪಟ್ಟಿವೆ. ಆದರೆ ಪ್ರಕಟಣೆ ಗ್ರಂಥದಲ್ಲಿರುವ ಆ ಪುಸ್ತಕಕ್ಕೆ ಗ್ರಂಥ ಎಂದು ಹೇಳಲಾಗಿದೆ ಪ್ರೇರೆ. ಹೌದು, ಅದು ಪತ್ರಿಕೆ ಅಲ್ಲ, ಅದು ಯೇಸುವಿನ ಆಪ್ತ ಶಿಷ್ಯ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟು ದೇವರ ವಶವಾಗಿ ಸ್ವರ್ಗಕ್ಕೆ ಒಯ್ಯಲ್ಪಟ್ಟು ಅಲ್ಲಿ ಮುಂದೆ ಆಗಲಿರುವ ಕಂಡು ಕೇಳಿದವುಗಳನ್ನು ಬರೆ ಎಂದು ಯೇಸು ಕ್ರಿಸ್ತನು ತನ್ನ ದೂತನ ಮುಖಾಂತರ ಆಪ್ತ ಶಿಷ್ಯ ಯೋಹಾನನಿಗೆ ತಿಳಿಸಿ ಬರೆಸಿದ್ದಾನೆ ಪ್ರೇರೆ. ಇವು ನೆರವೇರತಕ್ಕವುಗಳಾಗಿವೆ, ನಂಬತಕ್ಕವುಗಳಾಗಿವೆ, ಬರೆ ಎಂದು ಬರೆಸಿದ್ದು ಪ್ರೇರೆ. ಆ ಪ್ರಕಟಣೆ ಗ್ರಂಥದೊಳಗಿರುವ 7 ಜನರ ಧನ್ಯತೆಗಳನ್ನು ನೋಡೋಣ ಪ್ರೇರೆ. ನಾವು ಬೈಬಲ್ ಗ್ರಂಥದೊಳಗೆ ಕಡೆಯ ಗ್ರಂಥವಾದ ಪ್ರಕಟಣೆ ಗ್ರಂಥ, ಅದರೊಳಗೆ 7 ತರಹದ ಧನ್ಯರನ್ನು ಕುರಿತು ಪ್ರಸ್ತಾವಿಸಲ್ಪಟ್ಟಿದೆ. ಇದು ವಿಶೇಷ ಪ್ರೇರೆ. 7 ಎನ್ನುವಂಥದ್ದು ದೇವರ ಪರಿಪೂರ್ಣವಾದ ಸಂಖ್ಯೆ. ಆದ್ದರಿಂದ ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ ಪ್ರೇರೆ. ಹೌದು, 1ನೇದಾಗಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 3rd ವರ್ಡ್. ಇಲ್ಲಿ ಓದುವುದಾದರೆ, ಈ ಪ್ರವಾದನೆಯ ವಾಕ್ಯಗಳನ್ನು ಓದುವವನು, ಅವುಗಳನ್ನು ಕೇಳುವವನು ಮತ್ತು ಇದರೊಳಗೆ ಬರೆಯಲ್ಪಟ್ಟ ಸಂಗತಿಗಳನ್ನು ಕೈಗೊಳ್ಳುವವರು ಧನ್ಯರು ಎಂದು ಬರೆಯಲಾಗಿದೆ ಪ್ರೇರೆ. ಪ್ರಕಟಣೆ ಗ್ರಂಥದಲ್ಲಿ ವಾಕ್ಯವನ್ನು ಓದುವವರು, ಅದನ್ನು ಓದಿದ್ದನ್ನು ಕೇಳುವವರು ಮತ್ತು ಕೈಗೊಂಡು ನಡೆಯುವವರು. ಅದು ಪ್ರೇರೆ. ಡೈರೆಕ್ಟಾಗಿ ಯಾರು ಕೈಗೊಂಡು ನಡೆಯುವುದಕ್ಕೆ ಬರುವುದಿಲ್ಲ. ಒಂದು ಕೇಳಿರಬೇಕು ಕೈಗೊಂಡು ನಡೆಯುವುದಕ್ಕೆ, ಇನ್ನೊಂದು ಓದಿರಬೇಕು. ಅದು ಪ್ರೇರೆ. ನಾವು ಕೇಳುವುದರಿಂದ ವಿಶ್ವಾಸ ಬರುತ್ತದೆ. ಹೌದು ಪ್ರೇರೆ. 1ನೇ ಧನ್ಯತೆ ಈ ಪ್ರವಾದನೆಯ ಗ್ರಂಥ. ಹೌದು ಪ್ರೇರೆ. ಅದು ಗ್ರಂಥ, ಪತ್ರಿಕೆ ಅಲ್ಲ, ಧರ್ಮಶಾಸ್ತ್ರ ಅಲ್ಲ, ಪ್ರವಾದಿ ಗ್ರಂಥ ಅಲ್ಲ. ಹೌದು ಪ್ರೇರೆ. ಈ ಪುಸ್ತಕ, ಈ ಗ್ರಂಥದಲ್ಲಿ ಬರೆಯಲ್ಪಟ್ಟ ವಿಷಯಗಳನ್ನು ಓದುವವನು, ಕೇಳಿಸಿಕೊಳ್ಳುವವರು, ಕೈಗೊಂಡು ನಡೆಯುವವರು 3 ಧನ್ಯರು ಪ್ರೇರೆ. ಹೌದು, ಈ ಪ್ರಕಟಣೆ ಗ್ರಂಥಕ್ಕೆ ಇರುವ ಧನ್ಯತೆ ಬೇರೆ ಯಾವ ಗ್ರಂಥಕ್ಕಿಲ್ಲ ಪ್ರೇರೆ. ಕಾರಣ ಇದು ಪರಿಶುದ್ಧಾತ್ಮ ವಶನಾಗಿ ಯೇಸುವಿನ ಆಪ್ತ ಶಿಷ್ಯ ಪ್ರೇರೆ. ಎಲ್ಲ ಶಿಷ್ಯರು ಓಡಿ ಹೋದರೂ ಕೂಡ ಶಿಲುಬೆಯಲ್ಲಿ ಒಬ್ಬ ಶಿಷ್ಯ, ಆಪ್ತ ಶಿಷ್ಯ. ಹೌದು ಪ್ರೇರೆ. ಯೇಸುವನ್ನು ಅತಿಯಾಗಿ ಪ್ರೀತಿಸಿದ ಶಿಷ್ಯ. ಈಗೂ ನಿನ್ನ ಮಗನೆಂದು ತನ್ನ ಪ್ರೀತಿಯ ತಾಯಿಗೆ ಕೊಟ್ಟಂಥ ಶಿಷ್ಯ. ಈಗೂ ನಿನ್ನ ತಾಯಿ ಎಂದು ತನ್ನ ದೇವರ ದೀನದಾಸಿ, ದೇವರ ಚಿತ್ತ ನೆರವೇರಿಸಿದ ತಾಯಿಯನ್ನು ಆತನಿಗೆ ಕೊಡುಗೆಯಾಗಿ ಕೊಟ್ಟ ಶಿಷ್ಯ ಪ್ರೇರೆ. ಹೀಗೆ ಆ ಪ್ರವಾದನೆ ವಾಕ್ಯಗಳು ಓದುವವನು, ಕೇಳಿಸಿಕೊಳ್ಳುವವರು, ಕೈಗೊಂಡು ನಡೆಯುವವರು 3 ಧನ್ಯರು ಎಂದು ಬರೆಯಲ್ಪಟ್ಟಿದೆ. 2ನೇದಾಗಿ ಪ್ರಭುವಿನಲ್ಲಿ ಮೃತ್ಯು ಹೊಂದುವವರು ಧನ್ಯರು ಎಂದು ಪರಲೋಕದಿಂದ ಹೇಳುವಂಥ ಒಂದು ಸ್ವರ ಕೇಳಿತು ಎಂದು ಬರೆಯಲ್ಪಟ್ಟಿದೆ. ಯೋಹಾನ ಸುವಾರ್ತೆ ರೆವಲ್ಯೂಷನ್ ಚಾಪ್ಟರ್ 14 ವರ್ಸ್ 13th ವರ್ಡ್. ಹೌದು ಪ್ರೇರೆ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 14ನೇ ಅಧ್ಯಾಯ 13ನೇ ವಾಕ್ಯ ಪ್ರೇರೆ. ಪ್ರಭುವಿನಲ್ಲಿ ಮೃತ್ಯು ಹೊಂದುವವರು ಧನ್ಯರು ಎಂದು ಬರೆ ಎಂದು ಪರಲೋಕದಿಂದ ಹೇಳುವ ಸ್ವರ ನಾನು ಕೇಳಿದೆನು ಎಂದು ಆಪ್ತಶಿಷ್ಯ ಯೋಹಾನನು ಬರೆಯುತ್ತಿದ್ದಾನೆ ಪ್ರಕಟಣೆ ಗ್ರಂಥದಲ್ಲಿ. ಹೌದು, ಪ್ರಭುವಿನಲ್ಲಿ ಇದ್ದು ಮೃತ್ಯು ಹೊಂದುವವರು. ಹೌದು ಪ್ರೇರೆ. ಅಂದರೆ ಭಕ್ತರಾಗಿ ಸಾಯುವವರು ಧನ್ಯರು. ಹೌದು ಪ್ರೇರೆ. ಪ್ರಭುವಿನಲ್ಲಿ ಇದ್ದು ಅಥವಾ ಭಕ್ತರಾಗಿ ಇದ್ದು ಎಂದು ಅರ್ಥ ಎಂದರೆ ಏನು ಪ್ರೇರೆ? ಯಾವನಿಗೆ ಕ್ರಿಸ್ತ ಆತ್ಮ ಇದೆಯೋ ಅವನು ಕ್ರಿಸ್ತನವನು. ಯಾವನಿಗೆ ಕ್ರಿಸ್ತ ಆತ್ಮ ಇಲ್ಲವೋ ಅವರು ಕ್ರಿಸ್ತನವರಲ್ಲ. ಹೌದು ಪ್ರೇರೆ. ಮತ್ತು ನಾವು ಕೊಲೊಸ್ಸೆ 1ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಕೊಲೊಸ್ಸಿಯನ್ ಚಾಪ್ಟರ್ 1 ವರ್ಸ್ 27th ವರ್ಡ್. ಇಲ್ಲಿ ಓದುವುದಾದರೆ, ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಪ್ರೇರೆ, ಈ ಮರ್ಮದ ಮಹಿಮಾತಿಶಯ ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಪ್ರೇರೆ, ಈ ಮರ್ಮದ ಮಹಿಮಾತಿಶಯ ದೇವರು ತನ್ನ ಜನರಿಗೆ ತಿಳಿಸಲು ಮನಸ್ಸು ಮಾಡಿಕೊಂಡಂತ. ಏನು ಆ ಮರ್ಮ? ಹೌದು, ಈ ಮರ್ಮವು ಏನೆಂದರೆ ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಹೌದು ಪ್ರೇರೆ.
ಈ ಮರ್ಮ ಯಾವುದೆಂದರೆ, ಆ ಮರ್ಮ ಯಾವುದೆಂದರೆ ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಹೌದು ಪ್ರಿಯರೇ, ಪ್ರಭುವಿನಲ್ಲಿ ಇದ್ದು ಮೃತ್ಯು ಹೊಂದುವವರು ಧನ್ಯರು, ಭಕ್ತರಾಗಿ ಸಾಯುವವರು ಧನ್ಯರು. ಅವರು ಕಾರ್ಯಗಳು ಅವರೊಡನೆ ಬರುವವು, ಅವರು ಧನ್ಯರು. ಭಕ್ತರಾಗಿ ಸಾಯುವವರು ಧನ್ಯರೆಂದು ಬರೇ ಎಂದು ಪರಲೋಕದಿಂದ ಹೇಳುವಂಥ ಸ್ವರ ಕೇಳಿದೆನೆಂದು ಹೇಳುತ್ತಿದ್ದಾನೆ ಯೋಹಾನ ಆಪ್ತ ಶಿಷ್ಯ, ಯೇಸುವಿನ ಆಪ್ತ ಶಿಷ್ಯ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಹೌದು, ಹೀಗೆ ನಾವು ಪ್ರಕಟಣೆ ಗ್ರಂಥದೊಳಗೆ 7 ಜನರು ಧನ್ಯರಾಗಿದ್ದಾರೆ ಪ್ರೇರೆ. 1ನೇದು ನಾವು ನೋಡಿದೆವು. ಇವುಗಳನ್ನು ಈ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟದ್ದನ್ನು ಓದುವವರು, ಕೇಳಿಸಿಕೊಳ್ಳುವವರು, ಕೈಕೊಂಡು ನಡೆಯುವವರು 3 ಧನ್ಯರು. 1ನೇದು. 2ನೇ ಧನ್ಯತೆ, ಪ್ರಭುವಿನಲ್ಲಿ ಭಕ್ತರಾಗಿ ಸಾಯುವವರು ಧನ್ಯರು, ಅವರ ಕಾರ್ಯಗಳು ಅವರೊಂದಿಗೆ ಬರುವವು, ಅವರಿಗೆ ವಿಶ್ರಾಂತಿ ದೊರಕುವುದು ಎಂದು ಪರಲೋಕದಿಂದ ಹೇಳುವ ಸ್ವರ ಕೇಳಿದೆನು ಎಂದು ಬರೆದಿದ್ದಾನೆ ಯೋಹಾನನು ಆಪ್ತ ಶಿಷ್ಯ. 3ನೇದಾಗಿ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7ನೇ ವಾಕ್ಯ 8ನೇ ವಾಕ್ಯ ಬರೆಯರೆ. 3ನೇ ಧನ್ಯತೆ ಪ್ರಕಟಣೆ ಗ್ರಂಥ ರೆವಲ್ಯೂಷನ್ ಚಾಪ್ಟರ್ 19 ವರ್ಸ್ 7 to 8th ವರ್ಡ್. ಇಲ್ಲಿ ಓದುವುದಾದರೆ ಇಲ್ಲಿ ಕುರಿಮರಿಯ ವಿವಾಹ ಮಹೋತ್ಸವಕ್ಕೆ ಬಂದಂಥವರು ಧನ್ಯರು. ಹೌದು ಪ್ರೇರೆ, ಕುರಿಮರಿಯ ವಿವಾಹ ಮಹೋತ್ಸವಕ್ಕೆ ಆಗಮಿಸಿದವರು ಧನ್ಯರು. ಕುರಿಮರಿಯ ವಿವಾಹ ಉತ್ಸವ ಸಮಯ ಬಂದಿದೆ. ಹೌದು, ಕುರಿಮರಿ ಮದುವೆಯ ಔತಣಕ್ಕೆ ಕರೆಯಲ್ಪಟ್ಟವರು ಧನ್ಯರು ಎಂದು ಬರೆ. ಹೌದು ಪ್ರೇರೆ, ಯೇಸು ಕ್ರಿಸ್ತನ ವಿವಾಹ ಮಹೋತ್ಸವ ಸಮೀಪವಾಗಿದೆ. ಆ ಯೇಸುವಿನ ವಿವಾಹ ಮಹೋತ್ಸವಕ್ಕೆ ಆಹ್ವಾನಿತರು ಧನ್ಯರು ಎಂದು ಬರೆ ಎಂದು ಯೇಸು ಕ್ರಿಸ್ತನು ಪ್ರಭು ಪರಲೋಕದಲ್ಲಿ ಯೋಹಾನನ ಮೂಲಕ ಬರೆಸಿದ್ದಾನೆ ಬರೆಯರೆ. ಹೌದು, ನಾವು ಕೂಡ ದೇವರ ಕುರಿಮರಿಯಾದ, ಯಜ್ಞದ ಕುರಿಮರಿಯಾದಂಥ, ಕೊಲ್ಲಲ್ಪಟ್ಟರು ಸಾಯದ ಕುರಿಮರಿಯ ವಿವಾಹ ಮಹೋತ್ಸವಕ್ಕೆ ಪ್ರವೇಶವಾಗಬೇಕಾಗಿದೆ ಪ್ರೇರೆ. ಇಲ್ಲಿ ಯೇಸುವಿನಂತೆ ತನ್ನನ್ನು ತಾನು ಶುದ್ಧವಾಗಿಟ್ಟುಕೊಳ್ಳುವವನು ಮದುವೆ ಮಾಡಿಕೊಳ್ಳದೆ ಕೂಡ ಒಂದು ಕಲೆ ಇರಲಾರದೆ, ಅಂದರೆ ಆ್ಯಕ್ಟಿಂಗ್ ಮಾಡಬಾರ್ದು. ನಿಜವಾಗಿಯೂ ಎಷ್ಟು ಶೋಧನೆ ಬಂದರೂ ಕೂಡ ಅವುಗಳನ್ನು ದೇವರಿಗಾಗಿ ಜಯಿಸಿ, ದೇವರ ಕೃಪೆಯಿಂದ ಜಯಿಸಿ, ಯೇಸುವಿನಂತೆ ಇರಬೇಕೆಂದು ಒಂದೇ ಇಚ್ಛೆಯೊಂದಿಗೆ ಅವುಗಳನ್ನು ಗೆಲ್ಲುತ್ತಾ ಯೇಸುವಿನ ವಿವಾಹ ಮಹೋತ್ಸವಕ್ಕೆ ಸಿದ್ಧರಾಗುವವರು ಧನ್ಯರ ಪ್ರೇರೆ. ಹೌದು, ಕುರಿಮರಿಯ ವಿವಾಹ ಸಮಯವು ಬಂದಿದೆ. ಕುರಿಮರಿಯ ಮದುವೆ ಔತಣಕ್ಕೆ ಕರೆಯಲ್ಪಟ್ಟವರು ಧನ್ಯರು. ಹೌದು ಪ್ರೇರೆ, ನಾವು ನೀವು ಪ್ರಭುವಿನಂತೆ ಸಿದ್ಧವಾಗಬೇಕಾಗಿದೆ. ಆತನ ವಿವಾಹ ಮಹೋತ್ಸವಕ್ಕೆ ಅರ್ಹತೆ ಪಡೆಯಲು ನಾವು ನೋಡುತ್ತೇವೆ. ಯೋಹಾನನ 1ನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುತ್ತೇವೆ. 1 ಜಾನ್ ಚಾಪ್ಟರ್ 3 ವರ್ಸ್ 3rd ವರ್ಡ್. ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರು ಯೇಸುವಿನಂತೆಯೇ ತನ್ನನ್ನು ತಾನು ಶುದ್ಧವಾಗಿಟ್ಟುಕೊಳ್ಳುತ್ತಾನೆ. ಹೌದು ಪ್ರೇರೆ, ಮಾತಿನಲ್ಲಿ, ಯೋಚನೆಯಲ್ಲಿ, ಕೇಳುವುದರಲ್ಲಿ, ನೋಡುವುದರಲ್ಲಿ. ಹೌದು ಪ್ರೇರೆ, ಇನ್ನೊಬ್ಬರನ್ನು, ಇನ್ನೊಂದು ಧ್ಯಾನ ಕೇಂದ್ರ, ಇನ್ನೊಂದು ಮಿನಿಸ್ಟ್ರಿಯನ್ನು ದೂಷಿಸುವುದಲ್ಲ. ಕಣ್ಣೀರು ಸುರಿಸದೆ ಪ್ರಾರ್ಥನೆ ಮಾಡಿದರೆ ಏನು, ಸರ್ಕಸ್ ಮಾಡಿದರೆ ಏನು ಬರುವುದಿಲ್ಲ. ಅಂದರೆ ದಾನಿಯಲ್ ಸರ್ಕಸ್ ಮಾಡಿದ ಮೊಣಕಲ್ವರಿ ದಿನಕ್ಕೆ 3 ಆವರ್ತಿ, ದಾವಿದ ಸರ್ಕಸ್ ಮಾಡಿದ ದಿನಕ್ಕೆ 7 ಆವರ್ತಿ ಸ್ತುತಿಸಿ, ಮತ್ತು ಮೋಶೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಸರ್ಕಸ್ ಮಾಡಿದ್ನ ಅಂದರೆ ಕೆಲವರು ಈ ರೀತಿ ಹೇಳ್ತಿರ್ತಾರೆ. ಅವ್ರಿಗೆಲ್ಲ ತಲೆ ಕೂದಲೆಲ್ಲ ಹೋದರೂ ಕೂಡ ಕೆಲವು ಕೂದಲು ಭಯಪಟ್ಟು ಹಿಂದಕ್ಕೂ ಬಚ್ಚಿಟ್ಕೊಂಡಿರ್ತವೆ ಅಂಥವ್ರಿಗೆ. ಹೌದು ಪ್ರೇರೆ, ಯಾವಾಗ ಅವರು ತಿಳ್ಕೊಳ್ತಾರೆ. ಅದಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಹೌದು ಪ್ರೇರೆ, ಯೇಸುವಿನ ವಾಕ್ಯವನ್ನೇ ಮರೆತು ಬಿಟ್ಟಿದ್ದಾರೆ. ಹೌದು, ಕೆಲವರು ತಮ್ಮನ್ನೇ ನೀತಿವಂತರೆಂದು ಇತರರನ್ನು ತುಚ್ಛ ದೃಷ್ಟಿಯಲ್ಲಿ ನೋಡುವರಿದ್ರಂತ ಪರಿಸರ ಶಾಸ್ತ್ರದಲ್ಲಿ. ಯಾರೋ ಅಂದ್ಕೊಂಡಿದ್ದೆ ಪರಿಸರ ಶಾಸ್ತ್ರದಲ್ಲಿ, ಆದರೆ ಇನ್ನೊಬ್ಬರು ಕಂಡು ಬಂದಿದ್ದಾರೆ ಪ್ರೇರೆ. ಹೌದು, ದೇವರವರು ಎಲ್ಲರನ್ನು ಎಲ್ಲರಿಗಾಗಿ ಪ್ರಾರ್ಥಿಸಿರಿ ಪ್ರೇರೆ. ದೇವ ಪ್ರಭು ಯೇಸುವಿನಂತೆ ಜೀವಿಸಲು ಪ್ರಾರ್ಥಿಸಬೇಕಾಗಿದೆ. ಯೇಸು ಶಾಸ್ತ್ರಿ ಪರಿಸರಿಗೆ ಹೇಳ್ತಾನೆ ಪ್ರೇರೆ, ನಿಮ್ಮ ಕುರಿತು ನಾನು ಎಷ್ಟೋ ಹೇಳಬಲ್ಲೆ, ಆದರೆ ನಾನು ತಂದೆ ಹೇಳಿದ್ದನ್ನೇ ಮಾಡುತ್ತೇನೆ. ಈ ಕಾರ್ಯ ಮಾಡಬೇಕು. ಹೌದು, ಹೀಗೆ ಪ್ರೇರೆ, ನಾವು ಪ್ರಕಟಣೆ ಗ್ರಂಥದೊಳಗೆ 7 ಜನರ ಧನ್ಯರನ್ನು ನೋಡುತ್ತೇವೆ. 1ನೇದು ಪವಿತ್ರ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದ್ದನ್ನು ಓದುವವರು, ಕೇಳಿಸಿಕೊಳ್ಳುವವರು,
ಕೈಗೊಂಡು ನಡೆಯುವವರು ಮೂವರು ಧನ್ಯರು. ಒಂದನೇ ಧನ್ಯತೆ ಪ್ರಿಯರೇ. ಮತ್ತು ಎರಡನೇ ಧನ್ಯತೆ ಪ್ರಭುವಿನ ಭಕ್ತರಾಗಿ ಸಾಯುವವರು ಧನ್ಯರು, ಅವರ ಕಾರ್ಯಗಳು ಅವರೊಂದಿಗೆ ಬರುತ್ತೆ, ಅವರಿಗೆ ವಿಶ್ರಾಂತಿ ದೊರಕುತ್ತದೆ ಎನ್ನುವ ಸ್ವರ ಕೇಳಿತು. ಹೌದು. ಮೂರನೇ ಧನ್ಯತೆ, ನಾವು ಕುರಿಮರಿಯ ವಿವಾಹ ಮಹೋತ್ಸವ ಸಮೀಪವಾಗಿದೆ. ಕುರಿಮರಿಯ ಮದುವೆ ಆಹ್ವಾನಕ್ಕೆ ಕರೆಯಲ್ಪಟ್ಟವರು ಧನ್ಯರು. ಹೌದು ಪ್ರಿಯರೇ. ಯಾರು ಕುರಿಮರಿಯ ಮದುವೆ ಆಹ್ವಾನಕ್ಕೆ ಕರೆಯಲ್ಪಟ್ಟವರು? ಹೌದು ಪ್ರಿಯರೇ, ಯೇಸುವಿನಂತೆ. ತಂದೆ, ಇವರು ಮಾಡುತ್ತಿರುವುದೇನು ಇವರು ಅರಿಯರು, ಇವರನ್ನು ಕ್ಷಮಿಸಿರಿ. ಹೌದು ಪ್ರಿಯರೇ. ತಂದೆ, ನಿನ್ನ ಚಿತ್ತವೇ ನನ್ನ ಆಹಾರ, ನಿನ್ನ ಕೊಟ್ಟ ಕೆಲಸ ಕಾರ್ಯಗಳೇ ನನ್ನ ತಿಂಡಿ ತೀರ್ಥ. ಹೌದು ಪ್ರಿಯರೇ. ಹೀಗೆ ಎಲ್ಲ ಲೋಕದ ಪಾಪ ಭಾರವನ್ನು ತನ್ನ ಮೇಲೆ ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ. ಹೌದು ಪ್ರಿಯರೇ. ಕೆಟ್ಟದ್ದನ್ನು ಮಾಡದಿದ್ದರೂ ಕೂಡ ನಿನ್ನ ಮೇಲೆ ಅಪವಾದ ಬಂದರೆ ಸಂತೋಷಪಡು, ಉಲ್ಲಾಸಪಡು. ಪರಲೋಕದಲ್ಲಿ ನಿನಗೆ ಬಹಳ ಪ್ರತಿಫಲ ದೊರಕುವುದು. ಒಳ್ಳೆಯದನ್ನು ಮಾಡಿ ಹಿಗ್ಗಬೇಕು. ಕೆಟ್ಟದ್ದನ್ನು ಮಾಡಿ ಬಾಧೆ ಪಡುವುದಕ್ಕಿಂತ ಒಳ್ಳೆಯದನ್ನು ಮಾಡಿ ಬಾಧೆ ಪಟ್ಟರೆ ದೇವರ ಮುಂದೆ ಶ್ಲಾಘ್ಯ. ಹೌದು ಪ್ರಿಯ, ಅದಕ್ಕೆ ಪ್ರತಿಫಲ ಐತೆ. ಹೌದು. ಹೀಗೆ ನಾವು ಒಂದನೆಯದು ವಾಕ್ಯವನ್ನು ಕೇಳುವವರು, ಅದನ್ನು ಕೈಗೊಂಡು ನಡೆಯುವವರು, ಓದುವವರು ಮೂವರು ಧನ್ಯರು ಪ್ರಿಯರೇ. ಎರಡನೆಯದು ಪ್ರಭುವಿನ ಭಕ್ತರಾಗಿ ಸಾಯುವವರು ಧನ್ಯರು, ಅವರಿಗೆ ವಿಶ್ರಾಂತಿ ದೊರಕುತ್ತದೆ, ಅವರ ಕಾರ್ಯಗಳು ಸತ್ಕಾರ್ಯಗಳು ಅವರೊಂದಿಗೆ ಬರುತ್ತವೆ. ಮೂರನೇದು ಯಜ್ಞದ ದೇವರ ಕುರಿಮರಿಯ ಯೇಸು ಕ್ರಿಸ್ತನ ವಿವಾಹ ಮಹೋತ್ಸವ ಸಿದ್ಧವಾಗಿದ್ದ ಪ್ರಿಯರೇ. ಆ ಮಹೋತ್ಸವಕ್ಕೆ ಆಹ್ವಾನಕ್ಕೆ ಬಂದವರು, ಕರೆಯಲ್ಪಟ್ಟವರು ಧನ್ಯರು. ಹೌದು ಪ್ರಿಯರೇ. ನಾಲ್ಕನೇದು, ಇಗೋ ಕಳ್ಳನಂತೆ ಬರುತ್ತಿದ್ದೇನೆ, ಎಚ್ಚರಿಕೆಯಿಂದ ಇದ್ದು ತನ್ನ ವಸ್ತ್ರವನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಹೌದು ಪ್ರಿಯರೇ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 16ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 16 ವರ್ಸ್ 16th ವರ್ಡ್. ಏನು ಪ್ರಿಯರೇ? ಇಗೋ ಕಳ್ಳನಂತೆ ಬರುತ್ತಿದ್ದೇನೆ, ಎಚ್ಚರಿಕೆಯಿಂದ ಇದ್ದು ಜಾಗ್ರತೆಯಿಂದ ಇದ್ದು ತನ್ನ ವಸ್ತ್ರವನ್ನು ಕಾಪಾಡಿಕೊಳ್ಳುವವರು ಧನ್ಯರು. ಕಾಪಾಡಿಕೊಳ್ಳುವವನು ಕಾಪಾಡಿಕೊಳ್ಳುವಾಕೆ ಧನ್ಯರು. ವಸ್ತ್ರ ಅಂದರೆ ಪ್ರಿಯರೇ, ನೀತಿ ವಸ್ತ್ರ, ಮಹಿಮಾ ವಸ್ತ್ರ, ರಕ್ಷಣಾ ವಸ್ತ್ರ, ಅಲಂಕಾರ ವಸ್ತ್ರ, ಮಹಿಮಾ ವಸ್ತ್ರ. ಅದು ಪ್ರಿಯರೇ, ನಾವು ಎಫೆಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ. ದೇವರು ಕೊಡುವ ಶಸ್ತ್ರಾಸ್ತ್ರಗಳಲ್ಲಿ ಒಂದು ನೀತಿ ಎಂಬ ನಿಲುವಂಗಿ. ಹೌದು ಪ್ರಿಯರೇ. ವಸ್ತ್ರ ಅಂದರೆ ನಮ್ಮ ನಡತೆ ಪ್ರಿಯರೇ. ಹೌದು, ನಮ್ಮ ನಡತೆ. ಹೌದು. ಯೇಸು ನಮ್ಮ ಬೆತ್ತಲೆತನ ಮುಚ್ಚಲೆಂದೇ ತನ್ನ ಶಿಲುಬೆಯಲ್ಲಿ ತನ್ನ ಬಟ್ಟೆಗಳನ್ನು ಕಳುಹಿಸಿದ್ದರು. ನಮ್ಮ ಬೆತ್ತಲೆತನ ಮುಚ್ಚಲು ಆತನು ಬೆತ್ತಲಾದ ಪ್ರೇರೆ. ಹೌದು, ಆತನ ವಸ್ತ್ರವನ್ನು ನಾವು ತೆಗೆದುಕೊಳ್ಳಬೇಕಾಗಿದೆ ಪ್ರೇರೆ. ಹೇಗೆ ಎಂದರೆ ಆತನಿಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸಬಾರದು. ಹೌದು, ಆತನು ಹೇಳಿದಂತೆ ನಿನ್ನ ಶತ್ರುವನ್ನು ಪ್ರೀತಿಸು, ನಿನ್ನನ್ನು ಪೀಡಿಸುವವರಿಗಾಗಿ ಪ್ರಾರ್ಥಿಸು. ಹೌದು ಪ್ರೇರೆ. ಕೋಪ ಮಾಡಿಕೊಳ್ಳಬೇಕಾದರೂ ಪಾಪ ಮಾಡಬೇಡ. ಹೌದು, ಕೇಳುವುದರಲ್ಲಿ ತೀವ್ರವಾಗಿರು, ಮಾತನಾಡುವುದರಲ್ಲಿ ನಿಧಾನವಾಗಿರು. ಹೌದು ಪ್ರೇರೆ. ನಿನ್ನ ಕೆನ್ನೆ ಒಂದೇ ಹೊಡೆದರೆ ಇನ್ನೊಂದು ಕೆನ್ನೆ ತಿರ್ಸು. ಹೌದು, ಅಂದರೆ ನಮ್ಮ ಜೀವಿತದ ಎಲ್ಲ ಸಮಯದಲ್ಲಿ ಆ ಸಂದರ್ಭಾನುಸಾರವಾಗಿ ವಾಕ್ಯವೇ ನೆರವೇರುತ್ತಿರಬೇಕು ಪ್ರೇರೆ. ನಮ್ಮ ಯೋಚನೆ, ನಮ್ಮ ಕೋಪ ತಾಪ ಅಲ್ಲ ಪ್ರೇರೆ. ವಿಶೇಷವಾಗಿ ಬೋಧಕರಲ್ಲಿ ಬಹುಮಂದಿ ಬೋಧಕರಾಗಬೇಡಿರಿ, ಕಾರಣ ಅವರಿಗೆ 2ರಷ್ಟು ತೀರ್ಪಿದೆ. ಹೌದು ಪ್ರೇರೆ. ಯಾಕಂದರೆ ನಾವು ಅನೇಕ ವಿಷಯಗಳಲ್ಲಿ ತಪ್ಪು ಹೋಗುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪಿ ಹೋಗಬಹುದು, ಇಲ್ಲದಿದ್ದರೆ ಇನ್ನೊಬ್ಬನು ನಡತೆಯಲ್ಲಿ ತಪ್ಪಿ ಹೋಗುವುದುಂಟು. ಹೌದು ಪ್ರೇರೆ. ಆದ್ದರಿಂದ ತಾಳಿಕೊಂಡಿರಬೇಕಾಗಿದೆ ಪ್ರೇರೆ. ದೇವರ ಕರೆಯನ್ನು ಸ್ಪಷ್ಟವಾಗಿ ಎದುರು ನೋಡಬೇಕಾಗಿದೆ. ಕಾರಣ ವಿಶ್ವಾಸಿಗಳಿಂದಲೇ ಸೂಚಕ ಕಾರ್ಯ ಆಗುತ್ತಿರುವಾಗ ಇನ್ನು ಬೋಧಕರಿಂದ ಸೇವಕರಿಂದ ಎಷ್ಟು ಆಗಬೇಕಾಗಿದೆ. ಇಲ್ಲದಿದ್ದರೆ ಅವಮಾನಕ್ಕೆ, ಅನ್ಯ ಜನರ ಮುಂದೆ, ಸೈತಾನ ಮುಂದೆ ಅವಮಾನಕ್ಕೆ ಗುರಿ ಆಗಲು ಸುಲಭ ಸಾಧ್ಯ. ಹೀಗೆ ಪ್ರೇರೆ, ನಾನು ತಂದೆಯ ಬಳಿಗೆ ಹೋಗುತ್ತೇನೆ, ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ. ಆ ಸತ್ಯದ ಆತ್ಮ, ದೇವರ ಆತ್ಮ, ಸ್ವರ್ಗದ ಶಕ್ತಿ ನಿಮ್ಮ ಮೇಲೆ ಬಂದಾಗ ನೀವು ಬಲಗೊಳ್ಳುತ್ತೀರಿ. ಹೌದು, ನನಗೆ ಸಾಕ್ಷಿಗಳಾಗುತ್ತೀರಿ ಭೂಲೋಕದ ಎಲ್ಲ ಸ್ಥಳದಲ್ಲಿ. ಹೌದು ಪ್ರೇರೆ. ಪರಿಶುದ್ಧಾತ್ಮ ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ, ದೇವರ ಮಕ್ಕಳ ಪದವಿ. ಪರಿಶುದ್ಧಾತ್ಮ ಶಕ್ತಿಯ ಮುಂದೆ ಈ ಲೋಕ ಶಕ್ತಿ ನಿಲ್ಲುವುದಿಲ್ಲ. ಹೌದು ಪ್ರೇರೆ. ಕಾರಣ ಆ ಪರಿಶುದ್ಧಾತ್ಮ ತಂದೆಯೇ ಆಗಿದ್ದಾನೆ ಪ್ರೇರೆ. ಹೌದು, ತಂದೆಯ ಆತ್ಮ, ಯೇಸುವಿನ ಆತ್ಮ, ಯೇಸುವನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ ಆತ್ಮ. ಆ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನಿಮ್ಮ ನಶ್ವರ ಅಂದರೆ ಮರಣಾಧೀನವಾದ
ನಾಶವಾದ ಶರೀರವನ್ನು ಕೂಡ ಮಹಿಮಾ ಶರೀರಕ್ಕೆ ತನ್ನಂತೆ ಯೇಸುವಿನ ಶರೀರದಂತೆ ಪರಿಶುದ್ಧಾತ್ಮ ರೂಪಾಂತರ ಮಾಡುತ್ತಾನೆ ಪ್ರೇರೆ. ಕಾರಣ ಎರಡನೇ ಆದಾಮ ಜೀವ ಕೊಡುವ ಆತ್ಮ, ಯೇಸುವೆ ಆತ್ಮ ಆಗಿದ್ದಾನೆ ಪ್ರೇರೆ. ಹೌದು, ಒಂದನೇದಾಗಿ ತಂದೆಯ ಆತ್ಮ ಯೇಸುವಿನ ಮೇಲೆ ಬಂತು, ಈಗ ತಂದೆಯ ಆತ್ಮ ಯೇಸುವನ್ನು ಎಬ್ಬಿಸಿತು. ಈಗ ಯೇಸುವನ್ನು ಎಬ್ಬಿಸಿದ ಆತ್ಮ ಯೇಸುವಿನೊಂದಿಗೆ ಒಂದಾಗಿದೆ ಪ್ರೇರೆ. ಯೇಸುವೆ ಆಗಿದ್ದಾನೆ ಆ ಆತ್ಮ. ಆ ಶೋಧನೆಯನ್ನು ಗೆದ್ದ ಆತ್ಮ ನಮಗೆ ದಯಪಾಲಿಸ್ತಾನೆ, ಮರಣವನ್ನು ಗೆದ್ದ ಆತ್ಮ ದಯಪಾಲಿಸ್ತಾನೆ. ಅಲ್ಲಿ ಮರಣವೇ ನಿನ್ನ ವಿಷಯಕೊಂಡು, ಎಲ್ಲಿ ನಿನ್ನ ವಿಷಯಕೊಂಡು ಪಾಪವೇ, ಆ ಪಾಪಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರ, ಹೌದು ಪ್ರೇರೆ, ಆಚಾರ ಭಕ್ತಿ, ಹೌದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ಆ ಧರ್ಮಶಾಸ್ತ್ರ ಗೆದ್ದಿದ್ದಾನೆ ಪ್ರೇರೆ, ಸ್ತ್ರೀಯಲ್ಲಿ ಹುಟ್ಟಿ. ಹೌದು, ಹೀಗೆ ಆಲಯಕ್ಕಿಂತಲೂ ದೊಡ್ಡಾತನು ನಮ್ಮೊಂದಿಗಿದ್ದಾನೆ, ಸೊಲೊಮೋನಿಗಿಂತಲೂ ಜ್ಞಾನಿ ನಮ್ಮೊಂದಿಗಿದ್ದಾನೆ, ಸಬ್ಬತ್ ದಿನಕ್ಕಿಂತಲೂ ದೇವಾಲಯಕ್ಕಿಂತಲೂ ದೊಡ್ಡಾತನು ನಮಗೆ ದೊರಕಿದ್ದಾನೆ ಪ್ರೇರೆ. ಹೌದು, ಹೀಗೆ ಪ್ರಕಟಣೆ ಗ್ರಂಥದೊಳಗೆ 7 ಜನ ಧನ್ಯರ ಬಗ್ಗೆ ನೋಡುತ್ತೇವೆ ಪ್ರೇರೆ. ಒಂದನೇದಾಗಿ ನೋಡಿದೆವು, ಈ ಪರಿಶುದ್ಧ ಪ್ರಕಟಣೆ ಗ್ರಂಥ ಭಾಗದಲ್ಲಿ ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟ ವಾಕ್ಯಗಳನ್ನು ಓದುವಾತನು, ಕೇಳುವಾತನು, ಕೈಗೊಂಡು ನಡೆಯುವವರು 3 ಧನ್ಯರು. ಎರಡನೇದು, ಪ್ರಭುವಿನಲ್ಲಿ ಭಕ್ತರಾಗಿ ಸಾಯುವವರು ಧನ್ಯರು, ಅವರು ಕಾರ್ಯಗಳು ಅವರೊಂದಿಗೆ ಬರುತ್ತವೆ, ಅವರಿಗೆ ವಿಶ್ರಾಂತಿ ದೊರಕುತ್ತದೆ, ಹೌದು ಪ್ರೇರೆ. ಮೂರನೇದಾಗಿ, ಕಳ್ಳನಂತೆ ಬರುತ್ತಿದ್ದೇನೆ, ಎಚ್ಚರಿಕೆಯಿಂದಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವರು ಧನ್ಯರು, ಹೌದು ಪ್ರೇರೆ. ನಾಲ್ಕನೇದು, ಕುರಿಮರಿಯ ವಿವಾಹೋತ್ಸವ ಸಮಯ ಸಮೀಪವಾಗಿದೆ, ಕುರಿಮರಿಯ ಮದುವೆ ಔತಣಕ್ಕೆ ಕರೆಯಲ್ಪಟ್ಟವರು ಧನ್ಯರು ಎಂದು ಬರೆ ಎಂದು 4ನೇ ಧನ್ಯತೆ ಪ್ರೇರೆ. 5ನೇ ಧನ್ಯತೆ ನೋಡುವುದಾದರೆ ನಾವು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 6ನೇ ವಾಕ್ಯ ಪ್ರೇರೆ. 5ನೇ ಧನ್ಯತೆ ರೆವಲ್ಯೂಷನ್ ಚಾಪ್ಟರ್ 20 ವರ್ಸ್ 6th ವರ್ಡ್. ಇಲ್ಲಿ ಓದುವುದಾದರೆ, ಈ ಮೊದಲ ಪುನರುತ್ಥಾನದೊಳಗೆ ಪಾಲುಗಾರರಾದವರು ಧನ್ಯರು ಮತ್ತು ಪರಿಶುದ್ಧರು ಆಗಿದ್ದಾರೆ, ಹೌದು ಪ್ರೇರೆ. ಮೊದಲನೇ ಪುನರುತ್ಥಾನದಲ್ಲಿ ಪಾಲುಗಾರರಾದವರು ಧನ್ಯರು ಮತ್ತು ಪರಿಶುದ್ಧರಾಗಿದ್ದಾರೆ, ಹೌದು ಪ್ರೇರೆ. ಮೊದಲನೇ ಪುನರುತ್ಥಾನ ಯಾರಿಗೆ ಸಿಗ್ತದೆ ಪ್ರೇರೆ? ನಾವು ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಸಿಯೋನ್ ಪರ್ವತ, ಹೌದು ಪ್ರೇರೆ, ರಕ್ಷಣೆ ಹೊಂದಿದವರ ಉತ್ಸವ ಗೀತೆ, ಹೌದು, ಮತ್ತು ಸ್ವರ್ಗದ ಕಡೆಯಿಂದ ಬಂದ ವೀಣೆಗಳಂತಿರುವ ಹಾಡುಗಾರರ ಹಾಡು. ಅದು ಭೂಲೋಕದೊಳಗಿಂದ ದೇವಜನರಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಮಾತ್ರ ಹಾಡಲು ಸಾಧ್ಯವಾಯಿತು, ಬೇರೆ ಯಾರಿಂದ ಹಾಡಲಾಗಲಿಲ್ಲ, ಹೌದು ಪ್ರೇರೆ. ಅವರು ಕನ್ಯೆಯರಂತೆ ನಿಷ್ಕಳಂಕರು ಮತ್ತು ಅವರ ಬಾಯಲ್ಲಿ ಸುಳ್ಳಾದದ್ದು ಕಂಡು ಬರಲಿಲ್ಲ. ಅವರು ಭೂಮಿಯಲ್ಲೆಲ್ಲ ದೇವಜನರಾಗಿ ಆರಿಸಿಕೊಳ್ಳಲ್ಪಟ್ಟವರು, ಹೌದು ಪ್ರೇರೆ. ಯೇಸುವಿಗೆ ತನು ಮನ ಧನದಲ್ಲಿ ಒಪ್ಪಿಸಿಕೊಡಲ್ಪಟ್ಟವರು. ಅವರು ದೇವರ ಅಪಾರ ಕೃಪೆ ಹೊಂದಿದವರು, ತಮ್ಮನ್ನೇ ಸಜೀವ ಬಲಿಯಾಗಿ ಮೀಸಲಾಗಿ ಮೆಚ್ಚುಗೆಯಾಗಿ ದೇವರಿಗೆ ಸಮರ್ಪಿಸಿಕೊಂಡವರು, ನೂತನ ಸೃಷ್ಟಿಯಾಗಿ ಮಾರ್ಪಟ್ಟವರು ಪ್ರೇರೆ. ಮತ್ತು ಯಾವುದು ಉತ್ತಮ, ಯಾವುದು ಉನ್ನತ, ಯಾವುದು ಉತ್ಕೃಷ್ಟ ಎಂದು ದೇವರಿಂದ ಬೋಧನೆ ಹೊಂದಿದವರು. ಯೇಸು ಹೇಳಿದನು ಪ್ರೇರೆ, ದೇವರಿಂದ ಕಲಿತುಕೊಂಡವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ, ಹಾಗೆ ಬಂದವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ದೇವರಿಂದ ಬಂದಿದ್ದಾರೆ ಎಂದ ಮಾತ್ರಕ್ಕೆ ದೇವರನ್ನು ನೋಡಿದ್ದಾರೆ ಎಂದ ಅರ್ಥ ಅಲ್ಲ. ದೇವರ ಬಳಿಯಿಂದ ಬಂದವನೊಬ್ಬನೇ ದೇವರನ್ನು ನೋಡಿದ್ದಾನೆ ಎಂದು ವಿಶ್ವಾಸವು ನೀತಿ ಜೀವ ಪಡೆದಿದ್ದಾನೆ, ಹೌದು ಪ್ರೇರೆ. ಹೀಗೆ ನಾವು ಮಾತೆ ಮರಿಯಳ ಬಗ್ಗೆ ನೋಡ್ತೇವೆ ಪ್ರೇರೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 34 ಭಾಗದಿಂದ ವಾಕ್ಯದಿಂದ, ಮರಿಯಳೆ ಭಯಪಡಬೇಡ, ಸರ್ವಶಕ್ತ ದೇವರು ನಿನ್ನ ಸಂಗಡ ಇದ್ದಾನೆ, ಹೌದು ಪ್ರೇರೆ. ಆಕೆಯೊಂದಿಗೆ ಇದ್ದನು. ಚಿಕ್ಕಂದಿನಿಂದ ಯೇಸುವಿಗೆ ಆಕೆ ಬೋಧಿಸುತ್ತಿದ್ದಳು, ಹೌದು ಪ್ರೇರೆ. ಇವತ್ತು ಕೂಡ ಆಕೆಯ ಬಳಿಯಿಂದ ಕೇಳಿದವರು ಯೇಸುವಿನ ಬಳಿಗೆ ಬರುತ್ತಾರೆ. ಕಾನ ಮದುವೆಯಲ್ಲಿ ಸ್ವಾಮಿ ಹೇಳಿದಂತೆ ಕೇಳಿರಿ ಎಂದು ಹೇಳಿ ಯೇಸುವಿನ ಮಾರ್ಗವನ್ನು ತೋರಿಸಿದಳು, ಹೌದು. ಮತ್ತು ಯೇಸು ತನ್ನ ಆಪ್ತ ಶಿಷ್ಯನನ್ನು ಕೊನೆಯಲ್ಲಿ ಶಿಲುಬೆಯಲ್ಲಿ ಈಗೂ ನಿನ್ನ ತಾಯಿ ಎಂದು ಆಕೆಯ ಕಡೆಗೆ ತೋರಿಸುತ್ತಾನೆ ಪ್ರೇರೆ. ಇಲ್ಲಿವರೆಗೆ ನನಗೆ ಆಪ್ತನಾಗಿ ನನ್ನ ಎದೆಗೆ ಹೊರಗೆ ಮಲಗುತ್ತಿದ್ದೆ, ಇವಾಗಿನಿಂದ ನಿನ್ನ ಸಮಾಧಾನಕ್ಕಾಗಿ ನನ್ನ ತಾಯಿಯನ್ನು ಕೊಡುತ್ತೇನೆ ಎಂದು ಅರ್ಥ ಪ್ರೇರೆ. ಹೀಗೆ ನಾವು ಪ್ರಕಟಣೆ ಗ್ರಂಥದೊಳಗೆ 7 ಜನರ ಧನ್ಯತೆಯನ್ನು ನೋಡುತ್ತಿದ್ದೇವೆ ಪ್ರೇರೆ. ಒಂದನೇದಾಗಿ, ಈ ಪ್ರಕಟಣೆ ಗ್ರಂಥ ಭಾಗದಲ್ಲಿ ವಾಕ್ಯಗಳನ್ನು ಓದುವವರು, ಕೇಳಿಸಿಕೊಳ್ಳುವವರು, ಕೈಗೊಂಡು ನಡೆಯುವವರು ಧನ್ಯರು, ಒಂದನೇದು. ಎರಡನೇದು, ಪ್ರಭುವಿನ ಭಕ್ತರಾಗಿ ಸಾಯುವವರು ಧನ್ಯರು, ಅವರ ಕಾರ್ಯಗಳು ಅವರೊಂದಿಗೆ ಬರುತ್ತವೆ, ಸತ್ಕಾರ್ಯಗಳು, ಅವರಿಗೆ ವಿಶ್ರಾಂತಿ ದೊರಕುತ್ತದೆ. ಮೂರನೇದು, ಇಗೋ ಕಳ್ಳನಂತೆ ಬರುತ್ತಿದ್ದೇನೆ, ಎಚ್ಚರಿಕೆಯಿಂದಿದ್ದು ತನ್ನ ವಸ್ತ್ರವನ್ನು ಕಾಪಾಡಿಕೊಳ್ಳುವವನು ಧನ್ಯನು. ನಾಲ್ಕನೇದು, ಕುರಿಮರಿಯ ವಿವಾಹ ಮಹೋತ್ಸವ ಸಮೀಪವಾಯಿತು, ಕುರಿಮರಿಯ ಮದುವೆ ಔತಣಕ್ಕೆ ಕರೆಯಲ್ಪಟ್ಟವರು ಧನ್ಯರು ಎಂದು ಬರೆ ಎನ್ನುವ ಧನ್ಯತೆ ಪ್ರೇರೆ.
5ನೇದು, ಈ ಮೊದಲನ ಪುನರುತ್ಥಾನದೊಳಗೆ ಪಾಲುಗಾರರಾದವರು ಧನ್ಯರು, ಪರಿಶುದ್ಧರು ಆಗಿದ್ದಾರೆ. ಹೌದು ಪ್ರಿಯರೇ, ಸಿಯೋನ್ ಪರ್ವತದಲ್ಲಿ ಯಜ್ಞದ ಕುರಿಮರಿಯು ಹೋದಡೆಯಲ್ಲೆಲ್ಲ ಜನರು ಹೋಗುತ್ತಿದ್ದರು ಪ್ರಿಯರೇ. ಹೌದು, 1,44,000 ಜನರು. ಅವರು ಹಣೆಯ ಮೇಲೆ ತಂದೆಯಾದ ದೇವರ ಹೆಸರು, ಯೇಸು ಕ್ರಿಸ್ತನ ಹೊಸ ಹೆಸರು ಮತ್ತು ಪರಲೋಕದ ಹಿಂದೆ ಇಳಿದು ಬರುವ ಯೆರೂಸಲೇಮಿನ ಹೊಸ ಹೆಸರು, ಅದು ಪ್ರಿಯರೇ, ಬರೆಯಲ್ಪಟ್ಟಿತ್ತು. ಅವರು ದೇವರ ಕುರಿಮರಿ ಹೋದ ಸ್ಥಳದಲ್ಲೆಲ್ಲ ತಿರುಗಾಡುತ್ತಿದ್ದರಂತ ಪ್ರಿಯರೇ. ಅವರೇ ಮೊದಲನೇ ಪುನರುತ್ಥಾನದಲ್ಲಿ ಪಾಲುಗಾರರು ಪ್ರಿಯರೇ. ಅವರು ಪರಿಶುದ್ಧರು. ಅವರ ಮೇಲೆ 2ನೇ ಮರಣಕ್ಕೆ ಅಧಿಕಾರ ಇಲ್ಲ. ಅದು 5ನೇ ಧನ್ಯತೆ ಪ್ರಿಯರೇ. ಹೌದು, 6ನೇ ಧನ್ಯತೆ ನೋಡ್ತೇವೆ ಪ್ರಿಯರೇ. ನಾವು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 7ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ಈಗೋ ನಾನು ಬೇಗನೆ ಬರುತ್ತಿದ್ದೇನೆ, ಈ ಗ್ರಂಥದೊಳಗೆ ಬರೆಯಲ್ಪಟ್ಟ ಪ್ರವಾದನೆ ವಾಕ್ಯಗಳನ್ನು ಕೈಗೊಂಡು ನಡೆಯುವವನು ಧನ್ಯನು. ಪ್ರಿಯರೇ, ಯೇಸು ಕ್ರಿಸ್ತನು ಬೇಗ ಬರುತ್ತಿದ್ದಾನೆ. ಆಕಾಶ ಮೇಘಗಳೊಂದಿಗೆ, ತಂದೆಯ ಮಹಿಮೆಯೊಂದಿಗೆ, ತಂದೆಯ ಸಮಸ್ತ ದೂತರೊಂದಿಗೆ ಬೆಂಕಿಯೊಡನೆ ಆ ದಿನ ಉದಯವಾಗುತ್ತದೆ. ಹೌದು ಪ್ರಿಯರೇ, ಸೂರ್ಯನು ಕತ್ತಲಾಗುತ್ತಾನೆ, ಚಂದ್ರ ರಕ್ತ ಆಗುತ್ತಾನೆ, ಆಕಾಶದ ಒಂದು ಕಡೆಯಿಂದ ಇನ್ನೊಂದು ಕಡೆ ಮಿಂಚು ಮಿಂಚುತ್ತದೋ ಎಂಬಂತೆ ನರಪುತ್ರನ ದೇವಕುಮಾರನ ಹೌದು ಪ್ರಕಾಶ ಇರುತ್ತದೆ ಪ್ರಿಯರೇ, ಮಿಂಚು ಹೊಳಪು. ಹೌದು, ಈಗೂ ನಾನು ಬೇಗ ಬರುತ್ತಿದ್ದೇನೆ, ಈ ಗ್ರಂಥದೊಳಗೆ ಅಂದರೆ ಪ್ರಕಟಣೆ ಗ್ರಂಥದೊಳಗೆ ವಿಶೇಷವಾಗಿ ಪ್ರಿಯರೇ. ಹೌದು, ಈ ಗ್ರಂಥದೊಳಗೆ ಇರುವ ಪ್ರವಾದನ ವಾಕ್ಯಗಳನ್ನು ಕೈಗೊಂಡು ನಡೆಯುವವನು ಧನ್ಯನು. ಹೌದು, 6ನೇ ಧನ್ಯತೆ ಪ್ರಿಯರೇ. 1ನೇ ಧನ್ಯತೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟ ವಾಕ್ಯಗಳನ್ನು ಓದುವವನು, ಕೇಳಿಸಿಕೊಳ್ಳುವವನು, ಕೈಗೊಂಡು ನಡೆಯುವವರು ಧನ್ಯತೆ 1ನೇದು. 2ನೇದು, ಪ್ರಭುವಿನ ಭಕ್ತರಾಗಿ ಸಾಯುವವರು ಧನ್ಯರು, ಅವರಿಗೆ ವಿಶ್ರಾಂತಿ ದೊರಕುತ್ತದೆ, ಅವರ ಸತ್ಕಾರ್ಯಗಳು ಅವರೊಂದಿಗೆ ಬರುತ್ತವೆ. ಈಗೋ ಕಳ್ಳನಂತೆ ಬೇಗ ಬರುತ್ತಿದ್ದೇನೆ, ಎಚ್ಚರಿಕೆಯಿಂದ ಇದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವರು ಧನ್ಯರು 3ನೇದು. 4ನೇದು, ಕುರಿಮರಿಯಾದ ಯೇಸು ಕ್ರಿಸ್ತನ ವಿವಾಹ ಮಹೋತ್ಸವ ಸಿದ್ಧವಾಗಿದೆ, ಮೊದಲಿಗೀತಿ ತನ್ನನ್ನು ತಾನು ಶೃಂಗರಿಸಿಕೊಂಡಿದ್ದಾಳೆ, ಆಕೆಯ ತೊಡುವ ಬಟ್ಟೆ ಬರೆ ದೇವಜನರ ಸತ್ಕಾರ್ಯಗಳೇ ಮತ್ತು ಆ ಮದುವೆ ಔತಣಕ್ಕೆ ಕರೆಯಲ್ಪಟ್ಟವರು ಧನ್ಯರು ಎಂದು ಎನ್ನುವ ಧನ್ಯತೆ ಪ್ರಿಯರೇ 4ನೇದು. 5ನೇ ಧನ್ಯತೆ, ಮೊದಲನೇ ಪುನರುತ್ಥಾನದಲ್ಲಿ ಭಾಗಿಯಾಗುವವರು ಧನ್ಯರು, ಪರಿಶುದ್ಧರಾಗಿದ್ದಾರೆ, ಅವರ ಮೇಲೆ 2ನೇ ಮರಣಕ್ಕೆ ಅಧಿಕಾರ ಇಲ್ಲ. ಇವರು 5ನೇ ಧನ್ಯತೆ ಉಳ್ಳವರು ಪ್ರಿಯರೇ. 6ನೇ ಧನ್ಯತೆ, ಈಗೋ ನಾನು ಬೇಗನೆ ಬರುತ್ತಿದ್ದೇನೆ, ಈ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟ ಪ್ರವಾದನೆ ವಾಕ್ಯಗಳನ್ನು ಕೈಗೊಂಡು ನಡೆಯುವವನು ಧನ್ಯನು. ಅದು ಪ್ರಿಯರೇ 6ನೇದು. ಹೌದು, 7ನೇ ಧನ್ಯತೆ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 14ನೇ ವಾಕ್ಯ ಪ್ರಿಯರೇ. ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 14th ವರ್ಡ್. ಇಲ್ಲಿ ಓದುವುದಾದರೆ, ಪಟ್ಟಣದೊಳಗೆ ಪ್ರವೇಶಿಸುವಂತೆ ತಮ್ಮ ವಸ್ತ್ರಗಳನ್ನು ಒಗೆದುಕೊಳ್ಳುವವರು ಧನ್ಯರು. ಅಂದರೆ ಪರಲೋಕ, ಸ್ವರ್ಗ, ನೂತನ ಯೆರೂಸಲೇಮ್ ಪಟ್ಟಣದೊಳಗೆ, ಬಂಗಾರದ ಪಟ್ಟಣದೊಳಗೆ ವಜ್ರದಂತೆ ಥಳಥಳಿಸುತ್ತದೋ ಎಂಬಂತಿರುವ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿರುವ ಆ ಪಟ್ಟಣದೊಳಗೆ ಪ್ರವೇಶಿಸುವಂತೆ ತಮ್ಮ ತಮ್ಮ ವಸ್ತ್ರಗಳನ್ನು ಅಂದರೆ ಒಗೆದುಕೊಂಡವರು, ಯೇಸು ಕ್ರಿಸ್ತನ ರಕ್ತದಲ್ಲಿ ಒಗೆದುಕೊಂಡವರು ಧನ್ಯರು. ಹೌದು ಪ್ರಿಯರೇ, 7ನೇ ಧನ್ಯರು. 7ನೇದು ಧನ್ಯತೆ, ಪ್ರಕಟಣೆ ಗ್ರಂಥದೊಳಗೆ 7 ಜನರು ಧನ್ಯರು. ಹೌದು ಪ್ರಿಯರೇ. 1ನೇದು, ನಾವು ವಾಕ್ಯವನ್ನು ಕೇಳಿ ಮತ್ತು ಅದನ್ನು ಕೈಗೊಂಡು ನಡೆಯುವವರು, ಓದುವವರು ಧನ್ಯರು. 2ನೇದು, ಪ್ರಭುವಿನಲ್ಲಿ ಭಕ್ತರಾಗಿ ಸಾಯುವವರು ಧನ್ಯರು. 3ನೇದು, ಈಗೂ ಕಳ್ಳನಂತೆ ಬೇಗ ಬರುತ್ತಿದ್ದೇನೆ ಮತ್ತು ತಮ್ಮನ್ನು ತಾವು ಸಿದ್ಧ ಮಾಡಿಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕು, ವಸ್ತ್ರವನ್ನು ಕಾಪಾಡಿಕೊಳ್ಳುವವರು ಧನ್ಯರು 3ನೇದು. 4ನೇದು, ಯೇಸು ಕ್ರಿಸ್ತನ ವಿವಾಹ ಮಹೋತ್ಸವಕ್ಕೆ ಆಹ್ವಾನಿತರು ಧನ್ಯರು. 5ನೇದು, ಮೊದಲನೇ ಪುನರುತ್ಥಾನದಲ್ಲಿ ಭಾಗಿಯಾದವರು ಧನ್ಯರು, ಪರಿಶುದ್ಧರು, 2ನೇ ಮರಣ ಅಧಿಕಾರ ಇಲ್ಲ ಅವರ ಮೇಲೆ. 6ನೇದು, ಈಗೂ ನಾನು ಬೇಗ ಬರುತ್ತಿದ್ದೇನೆ, ಈ ಗ್ರಂಥದೊಳಗೆ ಪ್ರವಾದನೆ ವಾಕ್ಯದೊಳಗೆ ಬರೆಯಲ್ಪಟ್ಟ ವಾಕ್ಯಗಳನ್ನು ಕೈಗೊಂಡು ನಡೆಯುವನು ಧನ್ಯನು. 6ನೇದು. 7ನೇದು, ಪರಲೋಕ ಪಟ್ಟಣದೊಳಗೆ ಪ್ರವೇಶಿಸುವಂತೆ ತಮ್ಮ ವಸ್ತ್ರಗಳನ್ನು ತೊಳೆದುಕೊಳ್ಳುವವರು ಧನ್ಯರು, ಅವರು ಪಟ್ಟಣದ ಬಾಗಿಲುಗಳಿಂದ ಹೆಬ್ಬಾಗಿಲುಗಳಿಂದ ಒಳಗಡೆ ಪ್ರವೇಶವಾಗುವರು, ಜೀವವೃಕ್ಷದ ಅಧಿಕಾರ ಅವರಿಗಿರುತ್ತದೆ ಭುಜಿಸಲು. ಹೌದು ಪ್ರಿಯರೇ, ಇನ್ನೂ ಅನೇಕ ಧನ್ಯತೆ. ಇಂಥ ಧನ್ಯತೆ ತಂದೆ, ಕುಮಾರ, ಪರಿಶುದ್ಧಾತ್ಮ, ಸೃಷ್ಟಿಕರ್ತ, ರಕ್ಷಕ, ಪೋಷಕ, ನಮ್ಮೆಲ್ಲ ಆತ್ಮಗಳ ತಂದೆ ತನ್ನ ಪರಿಶುದ್ಧತೆಯಲ್ಲಿ ಭಾಗಿಯಾಗುವಂತೆ ಮಾಡಿ ಅನುಗ್ರಹಿಸಲಿ ನಮ್ಮೆಲ್ಲರಿಗೆ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಪರಿಶುದ್ಧಾತ್ಮನೇ, ಆಮೇನ್ ಆಮೇನ್. ಪ್ರಿಯರೇ, ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪ್ರಕಟಣೆ ಗ್ರಂಥದಲ್ಲಿರುವ 7 ಜನರ ಧನ್ಯತೆಗಳು ಧ್ಯಾನಿಸಿದೆವು. ನಮಗೂ ಕೂಡ ಆ ಧನ್ಯತೆಯಲ್ಲಿ ಪಾಲುಗಾರರಾಗುವಂತೆ
ಕರುಣೆ, ಕೃಪೆ, ದಯೆ, ದೀರ್ಘ ಶಾಂತಿ, ನಿಮ್ಮ ಒಳ್ಳೆಯತನ ತೋರಿಸಬೇಕೆಂದು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್.